ಜಾಜಿ ಅವರೇ, ನಿಮ್ಮ ಹತ್ರ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಟೆಲ್ ಮಿ ಪದ್ಮಜ, ಎನಿ ಪ್ರಾಬ್ಲಮ್ಸ್ ಇನ್ ಮಹಿಳಾ ಸಂಘ? ಓ ಗೊಗ್ಗ ಪದ್ಮಜ ಅವರು. ರೇ ಪದ್ಮಜ ಅವರೇ, ನೀವೊಬ್ರು ನಮ್ಮ ಮನೆಗೆ ಬಂದ್ರೆ ಒಂದು 8 ಜನ ಬಂದಂಗಿರುತ್ತಲ್ಲ ರೀ. ಯಾವ ಅರ್ಥದಲ್ಲಿ ಹೇಳಿದ್ರಿ? ನಾನು ನಿಮ್ಮ ತೂಕ ಮತ್ತು ಗಾತ್ರ ನೋಡಿ ಹಾಗೆ ಹೇಳ್ಬಿಟ್ಟೆ. ಏನೋ ಪ್ರಾಬ್ಲಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಮುಂದುವರಿಸಿ. ಏನ್ ಪ್ರಾಬ್ಲಮ್ ಇರ್ಬೋದು ಅಂತ ಗೆಸ್ ಮಾಡ್ತೀರಾ? ಅದನ್ನೇನ್ರಿ ಗೆಸ್ ಮಾಡೋದು ತಲಕಾಯಿ? ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಪ್ರಾಬ್ಲಮ್ ಅಂದ್ರೆ ಜಾಜಿ ಜಂಬಲ್ದಿನ್ನಿಯವರು ಅಂತ ಅರ್ಥ. ಅದು ಹೇಗೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅದನ್ನ ನೋಡಿ ಗೊಗ್ಗ ಪದ್ಮಜ ಅವರೇ, ಈಗ ನಮ್ಮ ಮೆಂಟರ್ನ ಸಾಕೋದೇ ಒಂದು ದೊಡ್ಡ ಸಮಸ್ಯೆ. ಅವ್ರಿಗೆ ಮೇಕಪ್ನ ಖರ್ಚಿಗೆ ಅಂತ ದುಡ್ಡು ಕೊಡ್ಬೇಕಲ್ಲ, ಅದು ಒಂದು ಸಮಸ್ಯೆ. ಬೆಡ್ರೂಮ್ ಅಲ್ಲಿ ನೋಟಿಫಿಕೇಶನ್ ಬೋರ್ಡ್ ಹಾಕಿದಾರಲ್ಲ, ಅದನ್ನ ತೆಗೆಸೋದು ಒಂದು ಸಮಸ್ಯೆ. ಇದು ಲೇಡೀಸ್ ಮಾತು. ಜಸ್ಟ್ ಕೀಪ್ ಕ್ವೈಟ್. ರೇ ಜಾಜಿ ಜಂಬಲ್ದಿನ್ಯ, ನೀವ್ ಹೇಳಿ, ನಿಮ್ಮಿಂದ ನನಗೆ ಏನಾದ್ರೂ ಉಪಯೋಗ ಅಂತ ಆಗಿದೆ ಅಂದ್ರೆ ಆ ಪಕ್ಷ ನಿಮ್ಮನ್ನ ನಾನು ಕಟ್ಕೊಳ್ಳೋ ಬದಲು ಆ ಗೊಗ್ಗ ಪದ್ಮಜ ಅವ್ರನ್ನೇ ಕಟ್ಕೊಂಡ್ಬಿಟ್ಟಿದ್ರೆ ಇಷ್ಟಕ್ಕಾಗ್ಲೇ ನನಗೆ ಒಂದು 12 ಮಕ್ಕಳನ್ನ ಎತ್ಕೊಟ್ಬಿಟ್ರು. ಥ್ಯಾಂಕ್ ಯು ಪಾಂಡ್ರಂಗ್ ಅವರೇ, ನನ್ನ ಬಗ್ಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀರಾ. ಅಲ್ಲ, ನಾನು ಬೇಡ ಅಂದ್ರೆ ನೀವೆಲ್ಲಿ ಬಿಡ್ತಿದ್ರಿ? ಎಳದಾಡಿ ಎಲ್ಲ ಮುಂದೆ ಜಾತ್ರೆ ಮಾಡ್ಬಿಡ್ತಿದ್ರಿ. ಪದ್ಮಜ ಅವರೇ, ಮೊದಲು ಏನ್ ವಿಷಯ ಅಂತ ಹೇಳಿ ಇಲ್ಲಿಂದ ಜಾಗ ಖಾಲಿ ಮಾಡಿ. ನನ್ನ ಹಬ್ಬಿ ಹುಚ್ಚು ಜಗಾಡ. ಜಾಜಿ ಅವರೇ, ಸತಿ ಸುಂದರಮ್ಮ ಅಂತ ಒಂದು ಹೊಸ ಅವಾರ್ಡ್ ಕೊಡ್ತಾ ಇದ್ದಾರೆ. ಅವಾರ್ಡ್ ಯಾರಿಗೂ ಸಿಗ್ಬಾರ್ದು, ನಿಮ್ಗೆ ಸಿಗ್ಬೇಕು ಅನ್ನೋದು ನನ್ನ ಆಸೆ. ಓ ಮೈ ಗಾಡ್, ಸತಿ ಸುಂದರಮ್ಮ ಅನ್ನೋ ಅವಾರ್ಡ್ ನನಗೆ ಸಿಗುವಂತ ಪಾಸಿಬಿಲಿಟೀಸ್ ಇದೆಯಾ? ಯಾಕಿಲ್ಲ? ನಿಮ್ಮಂತ ಸತಿ ಇರುವಾಗ ಬೇರೆ ಯಾರಿಗೂ ಸಿಕ್ಕೋ ಚಾನ್ಸೇ ಇಲ್ಲ. ಪದ್ಮಜ ಅವರೇ, ಈ ಸತಿ ಸುಂದರಮ್ಮ ಅಂದ್ರೆ ಏನು? ರಾಮ, ಆ ಕಾಲದಲ್ಲಿ ಸತಿ ಅನಸೂಯ ಅಂತ ಒಬ್ಳಿದ್ಲು. ಹಾಗೆ ಈ ಕಾಲದಲ್ಲಿ ಸತಿ ಸುಂದರಮ್ಮನ ಅವಾರ್ಡ್ ಕೊಡ್ತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೈ, ಪ್ಲೀಸ್ ಡೋಂಟ್ ಮೈಂಡ್. ಈ ಸತಿ ಅನಸೂಯ ಅಂದ್ರೆ ಯಾರು? ಇದು ಗೊತ್ತಿಲ್ವಾ? ಆ ಕಾಲದ ಸತಿ ಗಂಡನ ಸೇವೆ ಮಾಡಿ ಮಾಡಿ ಒಳ್ಳೆ ಹೆಸರು ಮಾಡಿದಳು. ಹಾಗೆಯೇ ಈ ಸತಿ ಸುಂದರಮ್ಮ ಇಂಥ ಅವಾರ್ಡ್ ನಿನಗೆ ಸಿಕ್ಕಿಬಿಡುತ್ತಾ? ಅದು ಯಾಕೆ ಸಿಕ್ಕಲ್ಲ ಮಾತ್ರ ಶ್ರೀರಂಗಮ್ಮ? ನಮ್ಮ ರಾಜ್ಯದ ಬಗ್ಗೆ 5 ಪೈಸದ ಗಂಧ ಗಾಳಿ ಗೊತ್ತಿಲ್ಲದವ್ರು ಕೂಡ ರಾಜ್ಯ ಪ್ರಶಸ್ತಿ ಸಿಗಲ್ವಾ? ಹಾಗೆ ಹಬಿ, ಯು ಜಸ್ಟ್ ಕೀಪ್ ಕ್ವೈಟ್. ಸುಂದರಮ್ಮ ಸೇವಾ ಸಂಸ್ಥೆಯವರು ಈ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ನೀವು ನಿಮ್ಮ ಯಜಮಾನರಿಗೆ ಚೆನ್ನಾಗಿ ಸೇವೆ ಮಾಡಿ ಆ ಪ್ರಶಸ್ತಿನ ನೀವು ತಗೊಂಡ್ರೆ ಈ ಸಮಾಜದಲ್ಲಿ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಆದ್ರೆ ನನ್ನ ಅಗೇನೆಸ್ಟ್ ರಾಜೇಶ್ವರಿ ಇದಕ್ಕೆ ಟ್ರೈ ಮಾಡ್ಬಿಟ್ರೆ ಈ ಪ್ರಶಸ್ತಿ ಅವ್ರು ಕೊಡಕ್ ಸಾಧ್ಯನೇ ಇಲ್ಲ. ಅವೇ ಹೇಳ್ತೀರಾ? ಯಾಕಂದ್ರೆ ಅವ್ರಿಗೆ ಇನ್ನೂ ಮದುವೆನೇ ಆಗಿಲ್ವಲ್ಲ. ಕರೆಕ್ಟ್ ಪದ್ಮಜ, ನನಗೆ ಹೊಳದೇ ಇರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಹಾಗಾದ್ರೆ ಆ ಅವಾರ್ಡ್ ನನಗೆ ಸಿಗೋದು ಗ್ಯಾರಂಟಿ. ಜಾಜಿ ಅವರೇ, ಆ ಪ್ರಶಸ್ತಿ ಸಿಗೋದು ಅಷ್ಟು ಸುಲಭ ಅಲ್ಲ. ನೀವು ನಿಮ್ಮ ಯಜಮಾನರಿಗೆ ಯಾವ ರೀತಿ ಸೇವೆ ಮಾಡ್ತೀರೋ ಅದನ್ನ ವಿಡಿಯೋ ಮಾಡಿ ಆ ಕ್ಯಾಸೆಟ್ ನ ಅವ್ರು ಕಳಿಸ್ಕೊಡ್ಬೇಕು. ಅದಕ್ಕೆ ಇನ್ನೂ 1 ವಾರ ಟೈಮ್ ಇದೆ. ಯಾರು ಅದ್ಭುತವಾಗಿ ಸೇವೆ ಮಾಡ್ತಾರೋ ಅಂತವ್ರಿಗೆ ಮಿನಿಸ್ಟ್ರಿಯಿಂದ ಸನ್ಮಾನ ಮಾಡಿಸಿ ಪ್ರಶಸ್ತಿ ಕೊಡ್ತಾರೆ. ಒಂದ್ ವೇಳೆ ನನ್ನ ಹಬಿ ನನ್ನ ಕೈಯಲ್ಲಿ ಸೇವೆ ಮಾಡಿಸ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ? ಅಯ್ಯೋ, ಬಲವಂತವಾಗಿ ಸೇವೆ ಮಾಡಿದ್ರೆ ಆಯ್ತು. ಯಾವತ್ತೂ ಮಾಡದೇ ಇರೋ ಸೇವೆನ ಈಗ ಮಾಡ್ತಾರಂತೆ. ನಿಮ್ ಕಾಲ್ ಮುಗಿಬೇಕು, ಬೆನ್ ತಿಕ್ಬೇಕು ಅಂತ ಒಂದಷ್ಟು ಲಿಸ್ಟೇ ಮಾಡಿಟ್ಕೊಂಡಿದ್ದಾರೆ. ಹಂಗೆ ಒಪ್ಪಲ್ಲ, ನಾನು ಒಪ್ಪಲ್ಲ. ಅದಕ್ಕೇನೆ ನಾನು ಸ್ನಾನ ಮಾಡಿದೆ ಇನ್ನು ಹಂಗೆ ಕೂತ್ಕೊಳ್ಳಿ. ಚಂಪಾ, ಕಮ್ ದಿಸ್ ಸೈಡ್. ಹಬಿ, ಗುಡ್ ಮಾರ್ನಿಂಗ್. ನಿಮ್ಮ ಗುಡ್ ಮಾರ್ನಿಂಗ್ ಮನೆಗೆ ಬೆಂಕಿ ಬಿತ್ತು. ಹಬಿ, ಹೌ ಆರ್ ಯು? ನಾವ್ ಹೆಂಗಿದ್ರೆ ತಾವು ಸುಖವಾಗಿದ್ರಲ್ಲ ಅಷ್ಟು ಸಾಕು. ಹಬಿ, ವಾಟ್ ಇಸ್ ದಿಸ್? ನೋಡಿ, ನಾನು ನಿಮ್ ಲವ್ಲಿ ವೈಫ್ ಅಲ್ವಾ? ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಏನೋ ಇವತ್ತು ದಿಕ್ಕಿದಂಗೆ ನೈಸ್ ಮಾಡ್ತಾ ಇದ್ರ, ಏನೋ ಮುಟ್ಟೋದಕ್ಕೂ ಟೋಲ್ ಫೀಸ್ ಕೊಡ್ಬೇಕು. ಯಾವತ್ತು ಇಲ್ಲದ ಪ್ರೀತಿ ಇವತ್ತು ಯಾಕೆ ಹರಿಸ್ತಾ ಇದ್ರು? ಇವತ್ತಿನಿಲ್ಲ ಅಬಿ, ಅವತ್ತಿಂದಲೂ ನಿಮ್ಮ ಮೇಲೆ ಪ್ರೀತಿ ಇದೆ. ಆದ್ರೆ ನಾನೇ ಅದನ್ನ ಎಕ್ಸಿಬಿಟ್ ಮಾಡಿರ್ಲಿಲ್ಲ ಅಷ್ಟೇ. ಹಬಿ, ಹಬಿ ಚೆಕ್ ಇನ್ ಯುವರ್ ಬಾತ್. ಅವಳು ಖಾರ ಬಾತ್ ಮಾಡಿಟ್ಟವಳಂತೆ, ಇನ್ನು ತಿಂದಿಲ್ಲ. ಹಬಿ, ದಟ್ಸ್ ಸಿಲ್ಲಿ. ನಾನ್ ಕೇಳ್ತಾ ಇರೋದು ಖಾರ ಬಾತ್ ಅಲ್ಲ. ನಿಮ್ ಬಾತ್ ಆಯ್ತಾ, ಸ್ನಾನ ಆಯ್ತಾ, ಶವರ್ ಆಯ್ತಾ ಅಂತ. ಇನ್ನೂ ಇಲ್ಲ. ವೆರಿ ಗುಡ್. ಹಾಗಾದ್ರೆ ಬನ್ನಿ, ನಾನೇ ನಿಮ್ ಬೆನ್ನುಜ್ಜಿ ನಿಮಗೆ ಸ್ನಾನ ಮಾಡಿಸ್ತೀನಿ. ನಡ್ರಿ ಹೋಗೋಣ. ಏನ್ ಯಜಮಾನ್ರೆ ಹಂಗಾಗಿ ತಿರ್ಕೊಂಡ್ರಲ್ಲ? ಮಕ್ಕ ಕೊಡ್ಬಿಡ್ತೀನಿ. ಎಷ್ಟೋ ವರ್ಷ ಆದ್ಮೇಲೆ ಬೆನ್ನು ಉದ್ದಿಸ್ತಾರಂತೆ, ಉದ್ದಿಸ್ಕೊತೀನಿ. ಕಲ್ಲಾಕ್ಬೇಡ. ರೋಲಿಂಗ್ ಅಂಡ್ ಆಕ್ಷನ್. ಹಬಿ, ಈಗ ನಾನು ನಿಮ್ಗೆ ಬೆನ್ನು ಉಜ್ಜಿ ಸ್ನಾನ ಮಾಡಿಸೋದಕ್ಕೆ ಅಂತ ಬಾತ್ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಸುಮ್ಮನೆ ನಿಂತಿದ್ದೀರಲ್ಲ? ಹೋಗ್ರೇ, ನಂಗೆ ನಾಚಿಕೆ ಆಗ್ತಾ ಇದೆ. ವೆರಿ ಗುಡ್.
ಜಾಜಿ ಎಂಬಲ್ದಿನಿವ್ರೆ ಅಯ್ಯೋ ನೀವು ಬನ್ರಿ ಅಯ್ಯೋ ನೀವು ಬನ್ರಿ ನಾನೇ ಬೆನ್ನಿಸ್ತೀನಿ ಬಾ. ಅಭಿ ಬೆನ್ ಮಾತ್ರ ಮುಟ್ಟೋದಕ್ಕೆ ಹೋಗ್ಬೇಡ್ರಿ ಉರಿ 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 ಅಭಿ ಈಗ ನಾನು ನಿಮಗೆ ಬೆನ್ನುಜ್ಜಿ ಸ್ನಾನ ಮಾಡ್ತಿದ್ದು ನೀವೆಲ್ಲ ಕಂಡ್ರಿ ಆ ಪದ್ದಪ್ಪ ಹ? ಮತ್ತೆ ಒಳಗ್ ತಳ್ಳ ಅಪ್ಪ ನನಗೆ ಬೆನ್ನ ಉಜ್ಬಿಟ್ಟು ಸ್ನಾನ ಮಾಡ್ತಿದ್ದು ಇವ್ರೇನೆ ಏನ್ರಿ ಇದು ಇದು ಸ್ಟೀಮ್ ಬಾತ್ ಮತ್ತೆ ಈಗ ಮಾಡಿಸಿದ್ದು ಅದು ಒಂಥರ ಬಾತ್ ಇದು ಸ್ಟೀಮ್ ಬಾತ್ ಎರಡು ಬಾತ್ ಆದ್ಮೇಲೆ ನಾನೇ ನನ್ನ ಕೈಯಾರ ನಿಮ್ಗೆ ಬಾತ್ ತಿನ್ನಿಸ್ತೀನಿ ರೆಡಿನಾ ಏನ್ ಮಾಡ್ತಾ ಇದ್ದೀರಾ? ನಿಮ್ ಮಣ್ಣಿಗೆ ಸ್ಟೀಮ್ ಬಾತ್ ಮಾಡಿಸ್ತಾ ಇದ್ದೀನಿ ಅಡೆ ಯಾಕೆ ಸಿಟ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಅತ್ತಿಗೆ ಬಾತು ಸೇವೆ ಜಾಸ್ತಿ ಆಗ್ಬಿಟ್ಟು ನನ್ನ ಬಾತೆ ನಿಂತೋಗ್ಬಿಟ್ಟಿದೀಯಮ್ಮ ಅಣ್ಣಯ್ಯ ನೆಟ್ಟ ತಲೆ ಬಾಚ್ಕೊಳಕ್ ಆಗಲ್ವಾ ನಿಂಗೆ? ನನ್ನ ತಲೆ ನಂದಲ್ಲ ಕಣಮ್ಮ ನಿಮ್ಮ ಜಾಜಿ ಅತ್ತಿಗೆ ನನಗೆ ಹೊಗೆ ಹಾಕಿದ್ಮೇಲೆ ಯಾವುದು ನನ್ನ ಸ್ವಾಧೀನದಲ್ಲಿಲ್ಲ ನನ್ನ ಕೂದಲುಗಳೆಲ್ಲ ಹಂಗಂಗೆ ನಿಮರ್ಕೊಂಡು ನಿಂತುಬಿಟ್ಟಿವೆ ಬ್ರೇಕ್ಫಾಸ್ಟ್ ರೆಡಿ ಕ್ಯಾಮ್ರಾನು ರೆಡಿನಾ ಆಫ್ ಕೋರ್ಸ್ ಅಯ್ಯಪ್ಪ. ಲೆಪಲ್ಲು ಔಟ್ ಔಟ್ ರೇ ಜಾಜಿ ಜಂಪಲ್ ಅವರೇ ಯಪ್ಪಾ ಎಲ್ಲೆಲ್ಲ ಉರಿತಾ ಇದೆಯಲ್ಲಪ್ಪ ಅದು ನೋಡಿ ನೀವು ನನಗೆ ಸುಮ್ಮನೆ ಚಿತ್ರಹಿಂಸೆ ಕೊಡೋದಕ್ಕಿಂತ ಒಂದ್ಸಲ ಕ್ಯಾಮ್ರಾಕ್ನ ಕೊಟ್ಟು ನನ್ನ ಪಾಡಿಗೆ ನಾನು ಖಾರ ಬಾತ್ ತಿನ್ಕತೀನಿ ಬಿಡ್ರಿ ನೋ 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 ನಾನೇ ನಿಮ್ಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು ಎಸ್ ಓಪನ್ ಯುವರ್ ಮೌತ್ ಓ ಮೈ ಗಾಡ್ ಹ್ಯಾಪಿ ವಾಟ್ ಇಸ್ ದಿಸ್ ಬಾಡಿ ಒಳಗಡೆ ಇಷ್ಟೊಂದು ಹೊಗೆ ತುಂಬ್ಕೊಂಡ್ಬಿಟ್ಟಿದ್ದೀರಾ ನಾನು ತುಂಬಿಕೊಂಡಿದ್ದಲ್ಲ ಕಣ್ರಿ ನೀವು ಹಾಕಿದ್ದು ಹಾಬಿ ಡೋಂಟ್ ವರಿ ಸಂಜೆ ಒಳಗಡೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಓಕೆ ಓಪನ್ ಯುವರ್ ಮೌತ್ ಬಿಡ್ಲಾ ರೆಡಿ ರೆಡಿ ರೆಡಿ. ಮೈ ಗಾಡ್ ಈ ಟೈಮಲ್ಲಿ ಫೋನ್ ಬರ್ಬೇಕಾ ಬಂದು ಬಂದು ಕಮ್ ಹಿಯರ್ ಏನ್ ಜಾಜಿ ಅವ್ರೆ ಕರ್ದಿದ್ದ? ನೀನ್ ಹಬಿಗೆ ಈಟ್ ಮಾಡಿಸ್ತಾ ಇರು ನಾನು ಫೋನ್ ಅಟೆಂಡ್ ಮಾಡಿ ಬರ್ತೀನಿ ಹಾಗೇಕೂ ಆಗ್ತಿಲ್ಲ ಜಿಗೇಕೂ ಆಗ್ತಿಲ್ಲ ಲೇ ಬಿಟ್ಲಾ ನಾನ್ ತಿನ್ಸಿದ್ರೆ ಜಾಜಿ ಅವ್ರು ತಿನ್ಸ್ದಂಗ ಆಗುತ್ತಲ್ಲ. ನೀನ್ ಬರ್ದಿರ ನಾನು ಶೂಟ್ ಮಾಡ್ತೀನಿ ತಿಳ್ಸ. ಪಚ್ಚಮೇಲೆ ನಮ್ಮ ಮೆಂಡ್ರ ಸೇವೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ ಕಣೆ ಒಂದು ಗಳಿಗೆ ಆಚೆ ಕಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಿ ಈ ಪರಿಸ್ಥಿತಿಲಿ ಹೋಗ್ತೀರಾ? ಅಯ್ಯೋ ಹೋಗ್ಲಿಲ್ಲ ಅಂದ್ರೆ ನನ್ನ ತಲೆ ಕೆಟ್ಟೋಗ್ಬಿಡುತ್ತೆ ಕಣೆ ನಿಮ್ಗೆ ಬನ್ನಿ ನಾನ್ ರಿಪೇರಿ ಮಾಡ್ತೀನಿ. ಲೇ ಪಾಂಡುರಂಗ, ಜಾಜಿ ಅವರು ನಮ್ಗೊಂದು ಮಹತ್ತರವಾದ ಕೆಲಸವನ್ನು ವಹಿಸಿದರೆ ನಾವು ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ, ಅಲ್ಲಿವರೆಗೂ ನಿಮ್ ಮನೆಯಲ್ಲೇ ಬಿದ್ದಿರು. ನಿಮ್ಮ ಕಾಲೇ ಬೀಳ್ತೀನಪ್ಪ ದಯವಿಟ್ಟು ಇಲ್ಲಿಂದ ತೊಲಗ್ಬಿಡ್ರು ಬೇಗ ಹೋಗಿ ನಿಧಾನಕ್ಕೆ ಬನ್ನಿ. ಅದು ನಮಗೂ ಗೊತ್ತು. ಅಮ್ಮ ಏನು ಯಜಮಾನ್ರೆ ಅದ್ ಏನಾಯ್ತು ಅಂತ ಈಗ್ಲಾದ್ರೂ ಹೇಳ್ಬಾರ್ದಾ? ಲೇ ನನ್ನ ಪಾಡಿಗೆ ನಾನು ನಿನ್ ಜೊತೆ ಮಾತಾಡ್ತಾ ಕೂತಿದ್ನ ಅವರೇ ಬಂದ್ರಿ ಕಣೆ ನಿಮ್ಗೆ ಬೆನ್ನುಜ್ಜಿ ಸ್ನಾನ ಮಾಡಿಸ್ತೀನಿ ಎಂದು ನೀವ್ ಯಾಕೆ ಹೋಗಕ್ ಹೋದ್ರಿ? ಅಯ್ಯ ಅವ್ರು ಯಾವುದೋ ಸುಡುಗಾಡು ಪ್ರಶಸ್ತಿ ತಗೋಬೇಕಂತ ಕಣೆ ಅದಕ್ಕೋಸ್ಕರ ನನಗೆ ಈ ತರ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಇದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ವೇ ಅನ್ಸ್ಬಿಟ್ಟಿದೆ ನೀವ್ ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ಯಾಕೋ ಮಗನ ಹೀಗಾಗೋಗಿದ್ದೀಯಾ? ಎಲ್ಲ ನಿಮ್ ಸೊಸೆ ಮಾಡ್ರೋ ಕರಾಮತ್ತು. ಆ ಮುಖ ನೋಡಿ ಆ ಚರ್ಮ ಎಲ್ಲ ಒಳ್ಳೆ ನಾಯಿ ಕಿತ್ಕೊಂಡೋರಾಗಿದೆ. ಹುಡುಗೇನ್ ಬಂತು ಕೇಳ್ದಲ್ಲ? ಆಯಮ್ಮ ಸತಿ ಸುಂದ್ರಮ್ಮ ಆಗೋ ಉಮೇದ್ನಲ್ಲಿ ನಮ್ಮ ಯಜಮಾನ್ರನ್ನ ಒಳ್ಳೆ ಸಿಡ್ಬೊಮ್ಮನ್ ಮಾಡಿ ಕೂಡ್ಸಿದ್ದಾರೆ. ಹಬಿಗೆ ಬಾತ್ ಮಾಡ್ಸಿದಾಯ್ತು ಸ್ಟೀಮ್ ಬಾತ್ ಆಯ್ತು ಈಗ ಮೇಕಪ್ ಮಾಡಿಸ್ಬೇಕಾ ಓಕೆ ದೆನ್ ಹಬಿನ ಬ್ರಿಂಗ್ ಮಾಡಿ ಓಕೆ ಲೇ ಪಾಂಡುರಂಗ, ಏನು ಎತ್ತ ಅಂತ ಕೇಳ್ಬೇಡ, ಸುಮ್ಮನೆ ನಮ್ ಜೊತೆ ಬರ್ತಾ ಇರು. ಲೇ ಹುಡುಗರ ಒಂದ್ಸಲ ಒಂದ್ಸಲ ನನ್ನನ್ನು ಕಂಡುಬಿಟ್ಟು ನೋಡ್ರ ಇಷ್ಟ ಆಗಿರೋದು ಸಾಲದೇನ್ರ ಏನೇನೋ ಸಾಲ್ದು. ಹಬಿ ಡೋಂಟ್ ವರಿ ನಿಮ್ ಮುಖಕ್ಕೆ ಮೇಕಪ್ ಮಾಡ್ತೀನಿ ಅಷ್ಟೇ ಅಯ್ಯೋ ಶಿವನೇ ರೇ ಬರೀ ಕೈಯಿಂದ ಮುಟ್ಕೊಂಡ್ರೆ ಮುಖ ಎಲ್ಲ ಉರಿತಾ ಇದೆ ಕಣ್ರಿ ಅದಕ್ಕೆ ಮೇಕಪ್ ಬೇರೆ ಮಾಡ್ತೀನಿ ಅಂತಿರಲ್ಲ ಅಭಿ ವೈ ಡು ಯು ವರಿ ಈ ಪ್ಯಾಚಸ್ ಮೇಲೆ ಬೇರೆ ತರಾನೇ ಕಲರ್ ಕೊಡ್ತೀನಿ ಆಗ ನಿಮ್ ಫೇಸ್ ಲುಕ್ ಚೇಂಜ್ ಆಗ್ಬಿಡುತ್ತೆ ಅಯ್ಯೋ ಶಿವನೇ ನಾನು ಈಗ ಲುಕ್ ಚೇಂಜ್ ಮಾಡ್ಕೊಂಡು ಅದು ಯಾವ ಸಿನಿಮಾ ಹೀರೋ ಆಗ್ಬೇಕ್ರಿ ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ ನೋಡ್ರಿ ಇಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಔಷಧಿ ಹಚ್ಬೇಕು ಬಣ್ಣ ಹಚ್ಚಕ್ ಹೋಗ್ಬಾರ್ದು ಅಭಿ ಬಿಟ್ಲಾ ಹಬಿ ಯಾಕೋ ನನ್ ಮಾತು ಕೇಳ್ತಾ ಇಲ್ಲ ಏನ್ ನೋಡ್ತಾ ಇದ್ದೀರಾ ಯಾಕೆ ತಕೊಂಡ್ ಬಂದ್ರ ಜಾಜತ್ಗೆ ಬಾವನ್ ಮುಖ ಸ್ವಲ್ಪ ಕ್ಯಾಮ್ರಾ ಕಡೆ ತಿರ್ಗಿಸಿ ಮೇಕಪ್ ಮಾಡ್ತೀರಾ?
ಒಂದು ಇಲ್ಲ, ಏನ್ ನೋಡ್ತಾ ಇದೀರಾ? ಹಬಿನ ಬೇಗ ಹೋಗಿ ಕ್ಯಾಚ್ ಮಾಡ್ರು. ಅಯ್ಯೋ ಸುಮ್ಮನೆ ಈ ಬಣ್ಣ ಅನ್ನೋದು ಕಣ್ಣೊಳಗೆಲ್ಲ ಸೇರ್ಕೊಂಡ್ಬಿಟ್ಟು ಕಣ್ಬಿಡಕ್ಕೆ ಆಗ್ತಾ ಇಲ್ವೇ. ಯಾರು ನನಗೆ ಸಹಾಯ ಮಾಡಲಿಲ್ವೇ ಭಗವಂತ? ನಾವಿದೀವಿ ಸರ್. ಯಾರಪ್ಪ ನೀನ್ಕೊಂಡಾತ್ಮ? ಎಲ್ಲಿದೀಯಪ್ಪ? ದೇವ್ರ ಬಂದಂಗೆ ಬಂದಲ್ಲ ಕಂದ. ನಿಮಗೆ ಏನಾಯ್ತು ಸರ್? ಓಹೋ, ಇಬ್ರು ತಂಗಿದ್ದೀರ ತಾವು? ನಮ್ಮ ಮನೆಯಲ್ಲಿ ಒಂದಿಬ್ರು ದಂಡಪಿಂಡಗಳು ಅಂತ ಇದ್ದಾರೆ ಸರ್. ಅವ್ರ ಜೊತೆಗೆ ನಮ್ಮ ಮೆಂಡ್ರು ಸೇರ್ಕೊಂಡ್ಬಿಟ್ಟು ನನಗೆ ಈ ಅವತಾರ ಮಾಡ್ಬಿಟ್ಟವ್ರೆ ಸರ್. ಸರ್ ಕಣ್ಣು ಬೇರೆ ಕಾಣಿಸ್ತಾ ಇಲ್ಲ, ಎಲ್ಲೆಲ್ಲೋ ಉರಿ ಕಿತ್ಕೊತಾ ಇದೆ ಸರ್. ದಯವಿಟ್ಟು ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ. ಇಲ್ಲ ಅಂದ್ರೆ ಸಮಸ್ಯೆ ರಾಜೇಶ್ ಬೇರೆ ಅವರು ಅಲ್ಲ ಸರ್, ಅವ್ರ ಮನೆಗೆ ದಯವಿಟ್ಟು ನನ್ನ ಕರ್ಕೊಂಡೋಗಿ ಬಿಟ್ಬಿಡಿ ಸರ್. ನಿಮ್ನ ಅಲ್ಲೇ ಕರ್ಕೊಂಡು ಹೋಗ್ತೀವಿ. ಅದೇ ಈ ಸ್ಪರ್ಶ ನೋಡ್ತಾ ಇದ್ರೆ ನಮ್ಮ ದಂಡಪಿಂಡಗಳು ಇದ್ದಂಗಿದೆಯಲ್ಲ. ಅಯ್ಯಪ್ಪ ಗೊತ್ತಾ, ಅವ್ರು ಆಗದೆ ಇರ್ಲಪ್ಪ. ಅಯ್ಯೋ ಶಿವನೇ, ನೀವಾ? ಗಾಂಡಿಯಿಂದ ಜಾರ್ಕೊಂಡು ಬೆಂಕಿಗೆ ಬಿದ್ದಂಗೆ ಆಯ್ತಲ್ಲಪ್ಪ. ಅದು ನೀವು ಮೆಚ್ಚಿದ ಬಣ್ಣ ಎಲ್ಲೆಲ್ಲೇ ಸೇರ್ಕೊಂಡು ಕಣ್ಬಿಡಕ್ ಆಗ್ತಾ ಇಲ್ಲ ಕಣ್ರಿ. ಬಿಟ್ಟು ಬಿಡ್ರಿ ನನ್ನ. ಅಭಿ, ಇನ್ ಒಂದೇ ಒಂದು ಸೇವೆ ಇದೆ, ಜೋಕಾಲಿ ಸೇವೆ. ಅದನ್ನ ಮಾಡಿ ಮುಗಿಸಿದ್ರೆ ಎಲ್ಲ ಸೇವೆನೂ ಮುಗ್ದಂಗೆ ಆಗುತ್ತೆ. ವಿಕ್ಲ ಅದನ್ನ ಶೂಟ್ ಮಾಡ್ತಾನೆ. ಕಮಾನ್. ಓಕೆ ಜಾಜತ್ಗೆ. ಜಾಜಿ ಅವರೇ, ಅದು ಹಾಗಲ್ಲ ತಳ್ಳೋದು. ಇನ್ನೊಂದು ರೀಟೇಕ್ ಮಾಡೋಣ. ನಾನು ತಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಈ ಕಡೆ ಬನ್ನಿ. ಅಭಿ ಎಲ್ಲೋ? ಈಗ ನಾವು ಶೂಟ್ ಮಾಡ್ಬೇಕಾಗಿರೋದು ನೀವು ಪಾಂಡುರಂಗಂಗೆ ಗೌರವ ತೋರಿಸೋ ಸೀನು, ಪ್ರೀತಿ ತೋರಿಸು ನೀನು. ಪಾದ ಪೂಜೆ ಸೀನು. ಜಾಜತ್ಗೆ ಹರಿ ಅಪ್, ನಮ್ ಟೈಮ್ ಇಲ್ಲ, ನಾವು ಶೂಟ್ ಮಾಡ್ಬೇಕು. ಸರಿ ಸರಿ, ನೀವಿಬ್ರು ಹೋಗಿ ಹಬನ ಎತ್ತಾಕೊಂಡ್ ಬನ್ನಿ. ನಾನು ಅವ್ರ ಫೀಟಿಗೆ ಪೂಜೆ ಮಾಡಿ ಅದಕ್ಕೆ ಸೆಲೆಕ್ಟ್ ಮಾಡ್ತೀನಿ. ಲೇ ಪಾಂಡುರಂಗ, ಜಾಜಿ ಅವ್ರು ಕರೀತಾ ಇದ್ರಿ ಪಾರು. ನಿಮ್ಮಿಬ್ರು ಕಾಲಿ ಬೇಕಾದ್ರೆ ಬಿದ್ದು ಬಿಡ್ತೀನ್ರ. ಮೈ ಕೈ ದೇಹದಲ್ಲಿರುವ ಎಲ್ಲ ಅಂಗಗಳು ಜಖಮಾಗ್ಬಿಟ್ಬೇಕಂಡ್ರ. ನೋಡ್ರ, ನಿಮ್ಮ ಕೆನ್ನೆ ಮೇಲೆ ಒಂದು ಸೊಳ್ಳೆ ಕೂತ್ರು ಕೂಡ ನನಗೆ ಹೊಡೆಯೋ ಶಕ್ತಿ ಇಲ್ಲ ಕಣ್ರ. ಬಿಟ್ಬಿಡ್ರ ನಾನು ಪಾಡಿ. ಬಾಬಾ ಇವಾಗ ಏನೂ ಮಾಡಕ್ಕಾಗಲ್ಲ. ಜಾಜತ್ಗೆ ಪಾದ ಪೂಜೆ ಮಾಡ್ಬೇಕಂತ ಬನ್ನಿ. ಪಾದ ಪೂಜೆನಾ? ಹೋಗು ಕಂದ, ಪೂಜೆ ಮಾಡಿಸ್ಕೊ ಹೋಗೋ. ರಂಗಮ್ಮ ರಂಗಮ್ಮ ರಂಗಮ್ಮ, ಅವರು ಪತಿಭಕ್ತಿಯಿಂದ ನನ್ನ ಪಾದ ಸೇವನೆ ಮಾಡಕ್ ಹೊರಟಿಲ್ಲ. ಏನೋ ಒಂದಿಷ್ಟು ವಿಡಿಯೋ ಮಾಡ್ಕೋಬೇಕಾಗಿದೆ, ಹಂಗಾಗಿ ಪಾದ ಪೂಜೆ ಮಾಡ್ತೀನಿ ಅಂತ ನೆಪ ಹೇಳ್ತಾ ಇದ್ದಾರೆ. ಆಮೇಲೆ ನನ್ನ ಬುಡಕೆ ಬರುತ್ತೆ. ಜಾಜಿ ಅವರೇ, ಪಾಂಡುರಂಗ ಮೊಂಡು ಬಿದ್ದು ಬಿಟ್ಟಿದ್ದಾನೆ. ನೀವೇ ಸ್ವಲ್ಪ ಇಲ್ಲಿ ಬನ್ನಿ. ಅತ್ತೆ, ಬ್ಲೆಸ್ ಮೀ. ಸಂತೋಷ ಆಗೋಯ್ತಮ್ಮ. ನೀನು ಯಾವಾಗ ಒಂದು ಬೆರಳಿಂದ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ಯೋ ಆಗ್ಲೇ ನನ್ನ ಕೋಪ ಎಲ್ಲ ತಣ್ಣಗಾಗೋಯ್ತು. ಈಗ ಏನ್ ಮಾಡ್ಬೇಕು ಅಂತಿದ್ದೀಯಮ್ಮ? ಹಬಿನ ಚೇರ್ ಮೇಲೆ ಕೂರಿಸಿ ಅವ್ರ ಎರಡೂ ಲೆಗ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ರೆಡ್ ಪೌಡರು ಯೆಲ್ಲೋ ಪೌಡರು ಹಾಕಿ ಪೂಜೆ ಮಾಡ್ಬೇಕು ಅಂತಿದ್ದೀನಿ. ಆಮೇಲೆ ರಾತ್ರಿ ನನ್ನ ಬೆಡ್ರೂಮಿಗೆ ಕರ್ಕೊಂಡು ಹೋಗಿ ಹಬಿನ ನನ್ನ ಮಂಚದ ಮೇಲೆ ಕೂರಿಸಿ ಬಿಸಿ ಬಿಸಿ ಗರಂ ಗರಂ ಮಿಲ್ಕ್ ಕೊಟ್ಟು ಅವೆಲ್ಲ ಆಗ್ಬೇಕೋ ಬೇಡವಾ? ಆಗ್ಬೇಕು. ಮಗನೇ, ಈಗ ನಿನ್ ಹೆಂಡತಿ ಬದಲಾಗಿದ್ದಾಳೆ. ಹೋಗಿ ಪಾದ ಪೂಜೆ ಮಾಡಿಸ್ಕೊಳ್ಳು. ಆಮೇಲೆ ನಿನ್ನ ಜೀವನದಲ್ಲಿ ಆಗಬಾರದೆಲ್ಲ ಆಗೋಗುತ್ತೆ. ಏನು ಆಗದೆ ಹಿಂಗೆ ಹೊಂಟೋಗ್ಬಿಟ್ರೆ ಪರವಾಗಿಲ್ಲ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅವ್ರು ಬಿಸಿ ಬಿಸಿ ಹಾಲು ಕೊಡ್ತೀನಿ ಅಂತಿದ್ದಂಗೆ ನನಗೆ ತನಾಲೆ ನಾನು ಕೊಡ್ತೀನಿ ಬೆಕ್ಕಿನ ಕತೆ ನೆನಪಾಗ್ತಾ ಇದೆ. ಮಾತ್ರ ಶ್ರೀ ರಂಗಮ್ಮ, ಅಷ್ಟೊಂದು ಇಷ್ಟ ಇತ್ತು ಅಂದ್ರೆ ನೀವೇ ಹೋಗಿ ಅದೇನೇನು ಮಾಡ್ಕೊಂತೀರೋ ಮಾಡಿಸ್ಕೊಂಡು ಬಿಸಿ ಬಿಸಿ ಹಾಲು ಕುಡಿದು ಅವ್ರ ಜೊತೆಗೆ ಅಲ್ಲೇ ಮಾಡಕ್ ಕಳಿ. ಅತ್ತೆ, ಈಗೇನು ನಾನು ನನ್ನ ಹಬಿ ಸೇವೆ ಮಾಡ್ಬೇಕೋ ಬೇಡವಾ? ಮಾಡ್ಬೇಕು. ಹಬಿ ಕಮ್. ನಾನ್ ಬರಲ್ಲ. ಯಾವನ್ನೇನ್ ಕೇಳ್ತೀಯಮ್ಮ? ಬಂದು ಬಿಟ್ರ ಎತ್ತಾಕೊಂಡು ಹೋಗೋ. ಅತ್ತೆ, ನೀವು ಮಾಡ್ತಿರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಸರಿ ಕಾಣ್ಲಿಲ್ಲ ಅಂತಂದ್ರೆ ಗುಬ್ಲೆ ಹಾಕೊಂಡು ಬಿದ್ಕೋ, ಏನು ಕಾಣಲ್ಲ. ಹಬಿ, ನೀವೇ ನನ್ನ ಲೈಫ್, ನೀವೇ ನನ್ನ ಜೀವ, ನೀವೇ ನನ್ನ ಪ್ರಾಣ, ನೀವೇ ನನ್ನ ಕಂಪ್ಯೂಟರ್, ನೀವೇ ನನ್ನ ಮೌಸ್, ನೀವೇ ನನ್ನ ಬ್ಯಾಟರಿ. ಎವ್ರಿಥಿಂಗ್ ಇಸ್ ನೀವೇ. ಜಾಜತ್ಗೆ ಇದನ್ನ ಸ್ವಲ್ಪ ಬೇರೆ ತರ ಹೇಳಿ. ಅದು ಬ್ರಿಂಗ್ ಬ್ಯಾಕ್. ಹಬಿ, ನಿಮ್ ಫೀಲ್ ಕೊಡಿ. ಪಾದ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊತ್ತ ಪೂಜೆ ನೀರಿನ ಕಾಲ್ ಮೇಲೆ ಸುತ್ತಬಿಟ್ರಲ್ಲ ರೀ. ಏನಮ್ಮ ತಣ್ಣೀರಲ್ಲ ಕಾಲ್ ತೊಳೆಯೋದು? ಅತ್ತೆ, ಡೋಂಟ್ ಟಾಕ್ ರಬಿಶ್. ಹಬಿ ಫೀಟ್ ನ ತಣ್ಣೀರಲ್ಲಿ ತೊಳೆದ್ರೆ ಹಬಿ ಕೋಲ್ಡ್
ಆಗಲ್ವಾ? ಅದಕ್ಕೆ ಬಿಸಿನೀರಲ್ಲಿ ತೊಳೆದಿದ್ದು. ಜಾಜಿ ಅವರೇ ನೀರು ನೀರು ತಲೆ ನೀರು. ವೆರಿ ಸಾರಿ. ನನ್ಗಲ್ಲ ನಿಂಗೆ. ನನ್ಗ ಒಂದು ಪೂಜೆ ಮಾಡಿದ್ದಾಯ್ತು, ಅದನ್ನ ಎತ್ತಾಕೊಂಡು ಹೋಗಿ ಎಲ್ಲರೂ ಬಿಸಾಕು. ನೆಕ್ಸ್ಟ್ ಪೂಜೆಗೆ ರೆಡಿ ಆಗಿ. ಅದ್ಯಾಕೆ ಹಂಗಾಡಿದ? ಪಾಂಡುರಂಗ ಗಂಡುಗಲಿ ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ನಿನ್ ಗಂಡುಗಲಿ ಅಂತ ಏನ್ ಬಂತು? ಅದೇನಂತ ಹೇಳಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ನನ್ನ ಬಂಗಾಲ. ಕಣ ಹೇಳಿ. ನನ್ ಕಣ್ಣು ದೃಷ್ಟಿ ಬೀಳೋ ತರ ಇದೆಯಲ್ಲೋ. ಅಭಿ, ಈಗ ನೀವು ನನ್ನ ಬೆಡ್ರೂಮ್ ಹೋಗಿ ನನ್ನ ಬೆಡ್ ಮೇಲೆ ಕುತ್ಕೊಳ್ಳಿ, ನಾನು ಒಂದು ಗ್ಲಾಸ್ ಮಿಲ್ಕ್ ತಗೊಂಡ್ ಬರ್ತೀನಿ. ನಿಜವಾಗ್ಲೂ ನೀವೇನೇನ್ರಿ ಮಾತು ಹೇಳ್ತಾ ಇರೋದು? ಏನ್ ಯಜಮಾನ್ರೆ, ಯಾವ್ದೇ ಕಾರಣಕ್ಕೂ ಬೆಡ್ರೂಮ್ ಹೋಗೋ ಹಾಗಿಲ್ಲ. ಅಪರೂಪಕ್ಕೆ ಗಂಡ ಹೆಂಡತಿ ಒಂದಾಗ್ತಿದ್ದಾಳೆ, ನಿನಗೆ ಯಾಕೆ ಅಷ್ಟೇ ಉಳಿ? ಅದು ಹಾಗಲ್ಲ ಅತ್ತೆ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಡೋಂಟ್ ರಮೇಶ್, ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ಅದನ್ನೆಲ್ಲ ಕಟ್ಕೊಂಡು ನಿನಗೆ ಏನಾಗ್ಬೇಕೆ? ಮದ್ದು ಬಿಡ್ಲಾ ಕಮ್ಮಿ. ಟೇಕ್ ಹಿಮ್ ಟು ಮೈ ಬೆಡ್ರೂಮ್, ಐ ವಿಲ್ ಗೆಟ್ ಎ ಗ್ಲಾಸ್ ಆಫ್ ಮಿಲ್ಕ್. ನಾಚಿಕೆ ಆಗಲ್ವ ನಿಮ್ ಜನ್ಮಕ್ಕೆ? ಗಂಡ ಹೆಂಡತಿ ರೂಮ್ಗೆ ಕ್ಯಾಮರಾ ಹಾಕೊಂಡು ಹೋಗ್ತಿದ್ಯಲ್ಲೋ. ದೇವ್ರೆ ನಿಮ್ಗೆ ಅವೆಲ್ಲ ಅರ್ಥ ಆಗಲ್ಲ. ಜಾಜಿ ಅದಕ್ಕೆ ಏನ್ ಹೇಳ್ತಾರೋ ಅದನ್ನ ಮಾಡೋದಷ್ಟೇ ನಮ್ ಕೆಲಸ. ಬಾಬಾ ಪಾಂಡುರಂಗ ಒಳ್ಳೆ ಬಾಲ್ಗ ಉದರ್ ತರ ಇದೆಯಲ್ಲ. ನೀವಿಬ್ರು ಏನ್ ಕಮ್ಮಿನ ಒಳ್ಳೆ ಹೆಣವರ ತರ ಇದ್ದೀರಲ್ಲ. ಅತ್ತೆ, ಯಾವ್ದೇ ಕಾರಣಕ್ಕೂ ನೀವಿಬ್ರು ನನ್ನ ಬೆಡ್ರೂಮ್ ಹತ್ರ ಬರಬೇಡಿ, ನನಗೆ ಸಿಕ್ಕಾಪಟ್ಟೆ ಶೈ ಆಗುತ್ತೆ. ನೋಡಿ ಅಭಿ, ಈ ಗ್ಲಾಸಲ್ಲಿರೋ ಮಿಲ್ಕ್ನ ನಾನು ಕುಡಿಸ್ದ ಹಾಗೆ ಆಕ್ಟ್ ಮಾಡ್ತೀನಿ, ನೀವು ಕುಡ್ದ ಹಾಗೆ ಆಕ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಮಿಲ್ಕ್ನ ನೀವು ಕುಡಿಬಾರ್ದು. ಓಕೆ ಓಕೆ, ರೆಡಿ ರೆಡಿ. ರೋಲಿಂಗ್ ಆಕ್ಷನ್. ಓಕೆ ನಾ ಸಾಕಾ? ಫ್ಯಾಂಟಾಸ್ಟಿಕ್ ಮಿಲ್ಕ್. ನಂಗೆ ಹಾಲು ಕುಡಿಸ್ಲೇ ಇಲ್ಲ. ಅಭಿ, ವಾಟ್ ಇಸ್ ದಿಸ್? ಸೀನ್ ಮುಗೀತಲ್ಲ ನೋಡಿ. ಈಗ ನೀವು ಗುಡ್ ಬಾಯ್ ತರ ಚಾಪೆ ದಿಂಬು ತಗೊಂಡು ನಿಮ್ ಪಾಡಿ ನಿಮ್ ಹಾಲ ಮಲ್ಕೊಳ್ಳಿ. ಹೋಗಿ ಹೋಗಿ ಹೋಗಿ. ತಿಂದ ರೆಡಿ ಮಾಡಿಸ್ಬಿಟ್ಟು ಈಗ ಹೋಗಿ ಅಂತ ಇದ್ರಲ್ಲ, ಯಾವ ನ್ಯಾಯ ರೀ ಇದು? ಅಭಿ, ವಾಟ್ ಇಸ್ ದಿಸ್? ಡೋಂಟ್ ಟಾಕ್ ರಬಿಶ್. ಅದು ಬಿಟ್ಲ ಇಲ್ಲೇ ಇದಾರೆ, ಹೋಗ್ರಿ. ಮಾನ ಮರ್ಯಾದಿಂದ ಆಚೆಗೆ ಹೋಗಿ ಅಂತ ಇಬ್ಬರಿಗೆ ಹೇಳ್ತೀನಿ. ಅವ್ರು ಹೋಗ್ಲಿಲ್ಲ ಅಂದ್ರೆ ಎರಡು ಬಿಟ್ಟು ಕಳಿಸ್ತೀನಿ. ಅಭಿ, ಹೋಗ್ಬೇಕಾಗಿರೋದು ಅವ್ರಿಬ್ರಲ್ಲ, ನೀವು ಹೋಗ್ರಿ. ವಾರ್ರೆ, ನಾನು ಯಾವ್ದೇ ಕಾರಣಕ್ಕೆ ಇವತ್ತು ಈ ಬೆಡ್ರೂಮ್ ಬಿಟ್ಟು ಅಲ್ಲಾಡಲ್ಲಪ್ಪ. ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ, ಹೋಗ್ರಿ. ವಾರ್ರೆ, ಏನಾಯ್ತಪ್ಪ ರಂಗ? ಬಲಗೈ ಮುರಿತಪ್ಪ. ಚಂಪಾ, ವಾಟ್ ಆರ್ ಯು ಡೂಯಿಂಗ್? ನೀವ್ ಮುರಿದಿರೋ ಕೈನ ನಾನ್ ರಿಪೇರಿ ಮಾಡ್ತಿದ್ದೀನಿ. ನಾನ್ ಮುರಿದಿರೋ ತಾನೆ, ಅದನ್ನ ನಾನೇ ರಿಪೇರಿ ಮಾಡ್ತೀನಿ. ಕಮ್ ದಿಸ್ ಸೈಡ್. ಅಭಿ ಮುಟ್ಟ ಕಾಯ್ತಾ ಇರ್ತಾಳೆ. ಏನೋ ಆಸೆ ತೋರಿಸಿ ನನ್ನ ಮಗನ್ನ ನೋವು ಕರ್ಕೊಂಡು ಹೋಗಿ ಈ ಗತಿ ಮಾಡಿದೆಯಲ್ಲ, ಇದು ಸರಿನಾ? ಸೇವೆ ಮಾಡ್ಕೊಂಡು ಆದ್ಮೇಲೂ ಅಲ್ಲೇ ಇದ್ರೆ ಹೀಗೆ ಆಗೋದು. ಗಿನಿ ಹೇಳ್ದಾಗ ಹೇಳ್ದೆ ಹಬಿಗೋ ಹಬಿಗೋ ಅಂತ. ಇಲ್ಲೂರಿ, ನಾನು ರೂಮಲ್ಲೇ ಇರ್ತೀನಿ ಅಂದ್ರು, ಅದಕ್ಕೆ ಹೀಗಾಯ್ತು. ಅಭಿ, ಈ ಕೈ ತಾನೆ ನೋವಾಗಿರೋದು. ಮುರಿದಂಗ ಕೈ ಸರಿ ಹೋಯ್ತು ಕಣ್ರಿ. ಒಂದು ನಿಮಿಷದಲ್ಲಿ ಮಾಡಿ ಮುಗ್ದ ಕೆಲಸ ಗಂಟೆ ಗಟ್ಟಲೆ ಸಾವಿರ ಕೂತಿದ್ದಲ್ಲ ನೀನು. ಜಾಜತ್ಗೆ ಬಾವ ಅಳ್ತಿರೋಂಗೆ ನೀವು ಅವ್ರು ಸಮಾಧಾನ ಮಾಡ್ತಿರೋಂಗೆ ಒಂದ್ ಸೀನ್ ಬೇಕಾಗಿದೆ. ಅದನ್ನ ಇವಾಗಲೇ ಶೂಟ್ ಮಾಡ್ಕೊಂಡ್ಬಿಡ್ಲಾ? ಫ್ಯಾಂಟಾಸ್ಟಿಕ್ ಐಡಿಯಾ ಕಣ. ಅಭಿ ನೋಡಿ, ಈಗ ನೀವು ಜೋರಾಗಿ ಕ್ರೈ ಮಾಡ್ಬೇಕು, ನಾನ್ ನಿಮ್ ಕಣ್ಣೀರ್ನ ಒರೆಸ್ಬೇಕು. ಅದನ್ನ ಬಿಟ್ಲ ರೆಕಾರ್ಡ್ ಮಾಡ್ಕೋಬೇಕು. ಕಮ್ ಆನ್, ಕ್ರೈ. ನನಗೇನ್ ದೊಡ್ಡ ರೋಗ ಬಂದಿದೆ ಅಂತ ನಾನು ಅಳ್ತಾ ಕೂತ್ಕೊಳ್ಳಿದೆ. ನಾನೀಗ ನಿನ್ ಪರ ಮಾತಾಡೋದಕ್ಕಾಗಲ್ಲ, ಯಾಕೆಂದ್ರೆ ಜಾಜತ್ಗೆ ನಮ್ಮ ಯಜಮಾನ್ರಿಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನ್ ಜಾಜತ್ಗೆ ಪರನೆ. ಅದ್ಬಿಡಣಯ್ಯ. ಅಭಿ, you have to cry. ಅದ್ಬಿಡು. ಅವ್ನಿಗೆ ಈ ತರ ಹೇಳಿದ್ರೆ ಅಳೋದಿಲ್ಲ. ಒಂದು ಸ್ಪೆಷಲ್ ಐಡಿಯಾ ಇದೆ. ಏನೋ ಅದು? ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ. ಬೇಗ ತಗೊಂಡ್ ಬರೋ. ಅಭಿ, ನೋಡ್ತಾರಿ, ಇವಾಗ ನೀವೇ ಅಳ್ತೀರಾ. ರಾಜರೇ, ಅವನ ಮುಖನ ಸ್ವಲ್ಪ ಎತ್ತಿ ಹಿಡೀರಿ. ಅಭಿ ಡಿಯರ್, ಕಮ್ ಹಿಯರ್. ಏನೋ ಮಾಡ್ತಿದ್ಯಾ? ಅವನ ಕಣ್ಣಿಗೆ ಈರುಳ್ಳಿ ರಸ ಹಾಕ್ತಾ ಇದೀನಿ. ಅಭಿ, ಪ್ಲೀಸ್ ಡೋಂಟ್ ಕ್ರೈ. ನಾನು ನಿಮ್ ಲವ್ಲಿ ವೈಫ್ ಇಲ್ಲಿದ್ದೀನಲ್ಲ, ಯಾವ ಕ್ರೈ ಮಾಡ್ತಾ ಇದ್ದೀರಾ? ಅಭಿ, ಅಭಿ, good. ಸಖತ್ ಆಗ್ತಾನ ಮಗ. ಬಾತ್ರೂಮ್ ಅಲ್ಲಿ ಬಕೆಟ್ ಅಲ್ಲಿ ನೀರ್ ಇಟ್ಟವ್ರ ಇಲ್ಲ. ರೆಕಾರ್ಡ್ ಮಾಡ್ಕೊಂಡೇನೋ? ಸೂಪರ್ ಆಗಿ ಜಾಜತ್ಗೆ ಟೇಪ್ ಅನ್ನ ಸ್ಪರ್ಧೆ ಕೊಟ್ಟುಬಿಟ್ರೆ ಸತಿ ಸುಂದರಮ್ಮ ನೀವೇನೆ. ಜಾಜಿ ಅವರೇ, ಜಾಜಿ ಅವರೇ, ಪದ್ಮಜ್ ಅವರೇ, ನಾನು ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಪದ್ಮ ಬಿಟ್ಲ, ಬೇಗ ಬಂದ್ರು, ರಿಸಲ್ಟ್ ಬಂತು.
ರೇ ಪಕ್ಕ ಪದ್ಮಜಿ ಅವರೇ, ಅದು ಯಾವ ಜನ್ಮದಲ್ಲಿ ನಾನು ನಿಮಗೆ ಏನ್ರಿ ಅನ್ಯಾಯ ಮಾಡಿದ್ದೆ? ಅದು ಯಾವ್ದೋ ಸುಡುಗಾಡು ಪ್ರಶಸ್ತಿ ಆಸೆ ತೋರಿಸ್ಬಿಟ್ಟು ನನ್ನ ಜೀವನನೇ ಬರ್ಬಾದಿಸ್ ಮಾಡ್ಬಿಟ್ರಲ್ಲ ರೀ. ರೇ ನನ್ನಲ್ಲಿಗೆ ನನ್ನ ಪ್ರಾಣ ಉಳ್ಕೊಂಡಿದೀಯ ಅಂದ್ರೆ ಅದು ನಾನು ಮಾಡಿದ ಪುಣ್ಯ ಕಣ್ರಿ. ಅಭಿ ಡೋಂಟ್ ಟಾಕ್ ರಬಿಶ್. ಪದ್ಮಜ, ನಾನು ಕಳ್ಸಿದ್ನಲ್ಲ ಕ್ಯಾಸೆಟ್ ಅದನ್ನ ನೋಡಿದ್ರ ಅವರು? ಒಂದ್ಸತಿ ಅಲ್ಲ 4 ಸತಿ ನೋಡಿದ್ದಾರೆ. ನಿಮ್ ಮನೆಗೆ ಒಂದು ಪ್ರಶಸ್ತಿನೂ ಕೊಟ್ಟಿದ್ದಾರೆ. ರಾಮ ಸತಿ ಸುಂದ್ಲಮ್ಮ ಪ್ರಶಸ್ತಿ ನನ್ನ ಸೊಸೆ ಸಿಗ್ತಾ ಇದೆಯಾ? ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಆದ್ರೆ ಇದು ಬೇರೆ ತರ ಪ್ರಶಸ್ತಿ. ಪದ್ಮಜ ಅವರೇ, ಏನ್ ಹೇಳ್ತಾ ಇದ್ದೀರಾ? ನೀವು ಕಳಿಸಿರೋ ಕ್ಯಾಸೆಟ್ ನಲ್ಲಿ ಪಾಂಡ್ರಂಗ್ ಅವರು ಎಷ್ಟು ನೋವು ತಿಂದಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಿ ಪ್ರಶಸ್ತಿ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಏನಂತ? ಸಹನಾ ಮೂರ್ತಿ ಅಂತ. ಜೊತೆಗೆ 1 ಲಕ್ಷ ರೂಪಾಯಿ ಬಹುಮಾನನೂ ಕೊಡ್ತಾ ಇದ್ದಾರೆ. ಮೈ ಗಾಡ್, ಹಾಗಿದ್ರೆ ಆ ಪ್ರಶಸ್ತಿನ ನನಗೆ ಕೊಡ್ತಾರೆ? ಅಲ್ಲ, ನೀವು ಕೊಟ್ಟಿರೋ ನೋವನ್ನೆಲ್ಲ ಸಹಿಸ್ಕೊಂಡಿರೋ ಪಾಂಡ್ರಂಗ್ ಅವ್ರಿಗೆ.